ಬಿಜೆಪಿ ವಿರುದ್ಧ ಮತ್ತೊಂದು ಹಗರಣದ ಆರೋಪ ಕೇಳಿ ಬಂದಿದ್ದು, ವಸತಿ ಯೋಜನೆಯಲ್ಲಿ ಕೋಟ್ಯಾಂತರ ರೂಪಾಯಿ ಗೋಲ್ಮಾಲ್ ಆಗಿರೋ ಆರೋಪ ಇದೀಗ ಕೇಳಿ ಬರ್ತಾ ಇದೆ. ವಸತಿ ಇಲಾಖೆ ನಡೆಸಿರುವಂತಹ ಭ್ರಷ್ಟಾಚಾರ ಅಂತ ಹೇಳಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಗೆ ಈಗ ನಿರ್ಧಾರವನ್ನ ಸರ್ಕಾರ ತೆಗೆದುಕೊಂಡಿದೆ. ಮತ್ತೊಂದು ಹಗರಣ ವಿಪಕ್ಷದ ಮೇಲೆ ಕೇಳಿ ಬಂದಿದೆ. ವಸತಿ ಯೋಜನೆಯಲ್ಲಿ ಕೋಟ್ಯಾಂತರ ರೂಪಾಯಿ ಗೋಲ್ಮಾಲ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಭ್ರಷ್ಟಾಚಾರದ ತನಿಖೆಗೆ ಈಗ ಸರ್ಕಾರ ಇಳಿತಾ ಇದೆ. ವಸತಿ ಇಲಾಖೆಯ ಭ್ರಷ್ಟಾಚಾರದ ವಿರುದ್ಧ ಈಗ ಸರ್ಕಾರ ತನಿಖೆಗೆ ಸಜ್ಜಾಗಿದೆ. ಯೋಜನೆಗಳ ಟೆಂಡರ್, ಕಾಮಗಾರಿಗಳ ದುರುಪಯೋಗ, ನಕಲಿ ಬಿಲ್ ನೀಡಿರೋದು, ಜೊತೆಗೆ ತಮ್ಮ ಅಧಿಕಾರಾವಧಿಯನ್ನ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಅಂತ ಹೇಳಿ ವಾಸ್ತವಾಂಶದ ವರದಿ ನೀಡುವಂತೆ ವ್ಯವಸ್ಥಾಪಕರಿಗೆ ಪತ್ರವನ್ನ ನೀಡಲಾಗಿದೆ ಸರ್ಕಾರದಿಂದ. ರಾಜೀವ್ ಗಾಂಧಿ ವಸತಿ ನಿಗಮದ ವ್ಯವಸ್ಥಾಪಕರಿಗೆ ಪತ್ರ ರವಾನೆಯಾಗಿದೆ. ರಾಜ್ಯ ಬಿಜೆಪಿ ವಿರುದ್ಧ ಮತ್ತೊಂದು ಹಗರಣದ ಆರೋಪ ಇದೀಗ ಕೇಳಿ ಬರ್ತಾ ಇದ್ವು. ವಸತಿ ಯೋಜನೆಯಲ್ಲಿ ಕೋಟ್ಯಾಂತರ ರೂಪಾಯಿ ಗೋಲ್ಮಾಲ್ ಆಗಿರುವುದು ಗೊತ್ತಾಗ್ತದೆ. ನಕಲಿ ಬಿಲ್ ನೀಡಿಕೆ, ಅಧಿಕಾರ ದುರುಪಯೋಗದ ಆರೋಪ, ವಾಸ್ತವಾಂಶದ ವರದಿ ನೀಡಿ ಅಂತ ಹೇಳಿ ವ್ಯವಸ್ಥಾಪಕರಿಗೆ ನೋಟಿಸ್ ಜಾರಿಯಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ನೋಟಿಸ್ ಅನ್ನ ನೀವು ನೋಡಬಹುದು. ನೋಟಿಸ್ ಜಾರಿ ಮಾಡಿದ್ದಾರೆ. ಗೋಲ್ಮಾಲ್ ಆರೋಪ, ವಸತಿ ಇಲಾಖೆಯ ವಿರುದ್ಧ ಈಗ ಭ್ರಷ್ಟಾಚಾರದ ಆರೋಪವನ್ನು ಮಾಡಿ ಯೋಜನೆಗಳ ಟೆಂಡರು, ಕಾಮಗಾರಿಗಳ ದುರುಪಯೋಗ, ವಾಸ್ತವಾಂಶದಲ್ಲಿ ಏನ್ ವರದಿ ಇದೆ ಅದನ್ನು ನೀಡಿ ಅಂತ ಹೇಳಿ ರಾಜೀವ್ ಗಾಂಧಿ ವಸತಿ ನಿಗಮದ ವ್ಯವಸ್ಥಾಪಕರಿಗೆ ಪತ್ರವನ್ನ ಬರೆದಿದೆ. ವಸತಿ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಪತ್ರವನ್ನ ಬರೆದಿರುವುದು ನವೆಂಬರ್ 13, 2024ರಂದು ನಿರ್ದೇಶನ ನೀಡಿರುವ ವಸತಿ ಇಲಾಖೆ 2020ರಿಂದ 2022ರವರೆಗಿನ ಮನೆಗಳ ನಿರ್ಮಾಣಕ್ಕೆ ಅನುದಾನವನ್ನ ಕೊಟ್ಟಿದ್ದು, ಕೋಟ್ಯಾಂತರ ರೂಪಾಯಿ ಅನುದಾನವನ್ನ ಒದಗಿಸಿದ್ದ ಸರ್ಕಾರ ಅದರ ಅನುದಾನವನ್ನ ಬಳಸಿ ಮನೆ ನಿರ್ಮಾಣದ ಆರೋಪ ಕೇಳಿ ಬಂದಿದೆ. ರಾಜ್ಯ ಬಿಜೆಪಿ ವಿರುದ್ಧ ಈಗ ಮತ್ತೊಂದು ಹಗರಣ ಆರೋಪ ಕೇಳಿ ಬಂದಿದ್ದು, ಕೋಟ್ಯಾಂತರ ರೂಪಾಯಿ ಗೋಲ್ಮಾಲ್ ಆಗಿದೆ. ಇದು ವಸತಿ ಇಲಾಖೆಯ ಬ್ರಹ್ಮಾಂಡ ಭ್ರಷ್ಟಾಚಾರ ಅಂತ ಕಾಂಗ್ರೆಸ್ ಹೇಳ್ತಾ ಇದ್ದು, ಯೋಜನೆಗಳ ಟೆಂಡರ್ ವಿಚಾರ, ಕಾಮಗಾರಿಗಳ ದುರುಪಯೋಗ, ನಕಲಿ ಬಿಲ್ ನೀಡಿಕೆ, ಅಧಿಕಾರ ದುರುಪಯೋಗ ಎಲ್ಲ ವಿಚಾರವಾಗಿ ವಾಸ್ತವಾಂಶ ಏನಿದೆ ಅದರ ವರದಿಯನ್ನ ಕೊಡಿ ಅಂತ ಹೇಳಿ ವ್ಯವಸ್ಥಾಪಕರಿಗೆ ಪತ್ರವನ್ನ ಬರೆದಿದ್ದು, 2020ರಿಂದ 2022ರವರೆಗಿನ ಅಂದ್ರೆ 22 ವರ್ಷಗಳ ಮನೆಗಳ ನಿರ್ಮಾಣಕ್ಕೆ ಅನುದಾನ ಇದು 2815.91 ಕೋಟಿ ಅನುದಾನವನ್ನ ಒದಗಿಸಿದ್ದ ರಾಜ್ಯ ಸರ್ಕಾರ ಅನುದಾನವನ್ನ ಬಳಸಿ ಮನೆ ನಿರ್ಮಾಣದ ಟೆಂಡರ್ ಕರೆದಿದ್ದ ಇಲಾಖೆ ಹಲವು ಲೋಪಗಳಿದೆ ಅಂತ ಹೇಳಿ ಶ್ರೀನಾಥ್ ಎಂಬುವವರಿಂದ ದೂರು ನೀಡಲಾಗಿರುತ್ತೆ. ಆ ದೂರನ್ನ ಆಧರಿಸಿ ತನಿಖೆಗೆ ಈಗ ರಾಜ್ಯ ಸರ್ಕಾರ ಮುಂದಾಗಿದೆ.
ಸೊ ಮತ್ತೊಂದು ಹಗರಣ ರಾಜೀವ್ ಗಾಂಧಿ ವಸತಿ ವಿಚಾರದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ. ಕೋಟ್ಯಾಂತರ ರೂಪಾಯಿ, ಸರಿಸುಮಾರು 2,000ಕ್ಕೂ ಅಧಿಕ ಕೋಟಿ ರೂಪಾಯಿ ಇಲ್ಲಿ ಗೋಲ್ಮಾಲ್ ಆಗಿದೆ. ಮನೆಗಳ ನಿರ್ಮಾಣಕ್ಕೆ ಅನುದಾನ ಬಿಡುಗಡೆಯಾಗಿದೆ. ಸೊ ಅನುದಾನ ಒದಗಿಸಿತ್ತು ರಾಜ್ಯ ಸರ್ಕಾರ. ಮನೆ ನಿರ್ಮಾಣದ ಟೆಂಡರ್ ಅನ್ನ ಇಲಾಖೆ ಕರೆದಿದ್ದು ಈಗ ತನಿಖೆಗೆ ಸರ್ಕಾರ ಮುಂದಾಗ್ತಾ ಇದೆ. ಒಟ್ಟಾರೆ ಬಿಜೆಪಿ ಸರ್ಕಾರದ ಒಂದೊಂದೇ ಹಗರಣಗಳನ್ನು ನಾನು ಬಯಲಿಗೆ ಎಳಿತೀವಿ ಅಂತ ಹೇಳಿ 28 ಹಗರಣಗಳನ್ನು ಕೊಟ್ಟಿದ್ರು. ಅದರಲ್ಲಿದೆ ನಿರ್ಲೀಲ ವಸತಿ ನಿಲಯದ ವಿಚಾರ. ಇದೀಗ ಹೊಸದಾಗಿ 22 ವರ್ಷಗಳ ಹಿಂದಿನದೆಲ್ಲ ಬಿಲ್ಗಳನ್ನ ನೀಡಿ ಏನೇನಾಯ್ತು, ಕೋಟ್ಯಾಂತರ ರೂಪಾಯಿ ತಗೊಂಡು ನಕಲಿ ಕಾಮಗಾರಿ ಸುಮ್ನೆ ಬಿಲ್ಗಳನ್ನ ನೀಡಿ